ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಅಂತರ್ಹಿತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಯಾವ ಥರ ಈ ಥರ ಫ್ಲವರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ 5 ಪೆಟಲ್ಸ್ ಇದೆ. ನಿಮಗೂ ಕೂಡ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸರಿನಾ? ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕ್ರೋಶೆಟಲ್ಲಿ ಫ್ಲವರ್ ಮಾಡೋದನ್ನ ಕಲಿಬೇಕು ಅಂತಂದರೆ ಸ್ಟೇ ಟಿಲ್ ದ ಎಂಡ್. ನಾನಿಲ್ಲಿ ವೈಟ್ ಕಲರ್ ಯಾನ್ನ ತಗೊಂಡು ಸ್ಲಿಪ್ ನಾಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು 3mm ಹುಕ್ ತಗೊಂಡಿದ್ದೀನಿ. ಯಾರನ್ನ ಹುಕ್ ಒಳಗಡೆ ಹಾಕಿದ್ದೀನಿ. ಮತ್ತು ಈ ಥರ ಸ್ಟೆಪ್ಸ್ನೆಲ್ಲ ಯಾವ ಥರ ಮಾಡಿದ್ರು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಕ್ರಾಶೆಟ್ನಲ್ಲಿ ಫ್ಲವರ್ ಮಾಡಬೇಕಂದ್ರೆ ನಾವು ಫಸ್ಟ್ 6 ಚೈನ್ನ ಮಾಡ್ಕೊಬೇಕು. ಸಿಂಗಲ್ ಚೈನ್ ಮಾಡೋದು ಇನ್ನೂ ಯಾರಿಗೂ ಬರಲ್ಲ, ಗೊತ್ತಿಲ್ಲ ಅಂತ ಅಂದರೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ಹೋಗಿ ನೋಡ್ಕೊಂಬನ್ನಿ. 6 ಚೈನ್ ಆಗೋ ಥರ ನಾನು ಸಿಂಗಲ್ ಚೈನ್ ಮಾಡಬೇಕು. ಚೈನ್ ಯಾವುದು ಕೂಡ ಉಲ್ಟಾ ಆಗಿರ್ಬೋದು, ನೋಡ್ತಿರ್ಬೋದು ಈ ಥರ ಸ್ಟ್ರೈಟ್ ಆಗಿರಬೇಕು 6 ಚೈನ್ಸ್ ಕೂಡ. ಈಗ ಕ್ರಾಶೆಟಲ್ಲಿ ಫ್ಲವರ್ ಮಾಡೋದು ನೋಡೋಣ. ಈ ಥರ ನಾವು ಒಂದು ಸರ್ಕಲ್ ಥರ ಮಾಡ್ಕೊಬೇಕು. ಆಮೇಲೆ ಲಾಸ್ಟ್ ಚೈನ್ ಅಂದರೆ ಫಸ್ಟ್ ಚೈನ್ ಹಾಕಿರ್ತೀವಿ ಅಲ್ವಾ ಸಿಂಗಲ್ ಚೈನಲ್ಲಿ, ಅದರೊಳಗಡೆ ನಾವು ಹಾಕಬೇಕು ಹುಕ್ನ. ಅದಾದಮೇಲೆ ಈ ಥರ ನೋಡ್ತಿರ್ಬೋದು ಡಬಲ್ ಚೈನ್ ಸಿಗುತ್ತೆ ನಮಗೆ, ಡಬಲ್ ಲೂಪ್ ಸಿಗುತ್ತೆ, ಸರಿನಾ? ಕರೆಕ್ಟಾಗಿ ಡಬಲ್ ಲೂಪ್ ತಗೊಂಡು ಆಮೇಲೆ ಯಾನ್ ಓವರ್ ಮಾಡಬೇಕು. ಈ ಥರ ಟೈಟ್ ಮಾಡ್ಕೊಂಡಾದ್ಮೇಲೆ 4 ಸಿಂಗಲ್ ಚೈನ್ನ ಹಾಕಬೇಕು. ಒಂದೊಂದಾಗಿ ಯಾವುದು ಉಲ್ಟಾ ಆಗದಿರೋ ಥರ 4 ಸಿಂಗಲ್ ಚೈನ್ ನೆನ್ಪಿಟ್ಕೊಳ್ಳಿ. 4 ಸಿಂಗಲ್ ಚೈನ್ ನೋಡ್ತಾ ಇರ್ಬೋದು. 1 2 3 4 ಸಿಂಗಲ್ ಚೈನ್ ಆಯಿತು. 4 ಸಿಂಗಲ್ ಚೈನ್ ಆದಮೇಲೆ ನಾವು ಟ್ರಿಪಲ್ ಕ್ರಾಶೆಟ್ ಅಂತ ಮಾಡಬೇಕು. ಟ್ರಿಪಲ್ ಕ್ರಾಶೆಟ್ ಅಂತ ಅಂದರೆ ಏನಿಲ್ಲ, ಯಾನ್ ಓವರ್ ಮಾಡ್ತೀವಲ್ಲ ಅದನ್ನೇ 2 ಟೈಮ್ಸ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು 3 ಲೂಪ್ಸ್ ಕಾಣಿಸ್ತಿದೆ ನಮಗೆ. 3 ಲೂಪ್ಸ್ ಯಾವುದಪ್ಪ ಅಂದರೆ ಆಲ್ರೆಡಿ 4 ಚೈನ್ ಮಾಡ್ಕೊಂಡಿರ್ತೀವಲ್ಲ ಅದು, ಮತ್ತು 2 ಟೈಮ್ಸ್ ಯಾನ್ ಮಾಡ್ಕೊಂಡಿರೋದು 3 ಲೂಪ್ಸ್. ಇದಕ್ಕೆ ಟ್ರಿಪಲ್ ಕ್ರಾಶೆಟ್ ಅಂತ ಕರೀತಾರೆ. ಆಮೇಲೆ ನಾವು ಆಲ್ರೆಡಿ 6 ಚೈನ್ ಮಾಡಿಕೊಂಡು ಲೂಪ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ಗ್ಯಾಪ್ ಮಿಕ್ಕಿತ್ತು ಅಲ್ವಾ, ಅದರೊಳಗಡೆ ನಾವು ಹುಕ್ನ ಹಾಕಬೇಕು. ನೋಡಿ ಈ ಥರ ಹುಕ್ನ ಹಾಕ್ಬಿಟ್ಟು ಅದರೊಳಗಡೆ ಹಾಕ್ತಿದ್ವಿ. ನೀಟಾಗಿ ನೋಡ್ಕೊಳ್ಳಿ. ಹುಕ್ನ ಹಾಕಿ ಯಾನ್ ಓವರ್ ಮಾಡಿ ಹೊರಗಡೆ ತೆಗಿಬೇಕು. ಈಗ ನಮಗೆ 4 ಚೈನ್ ಸಿಗುತ್ತೆ, ನೋಡಿದ್ರಿ ಅಲ್ವಾ? ಇನ್ನೂ ಒಂದು ಟೈಮ್ ನೋಡ್ಕೊಂಡು ಬನ್ನಿ ಯಾವ ಥರ ಮಾಡೋದು ಅಂತ. 6 ಚೈನ್ ಮಾಡಿರೋದನ್ನ ಅದರೊಳಗಡೆ ಹುಕ್ ಹಾಕಿ ಯಾರ್ನ್ ಓವರ್ ಮಾಡಬೇಕು. ಈಗ ನಾವು ಯಾರ್ನ್ ಓವರ್ ಮತ್ತೆ ಮಾಡಿಕೊಂಡು 2 ಟೈಮ್ಸ್ 2 ಲೂಪ್ಸ್ನ ಹಾಕಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹಾಕಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹಾಕಬೇಕು, ಸರಿನಾ? ನೋಡಿ ಈ ಥರ ಆಗುತ್ತೆ ನಮಗೆ. ಇದನ್ನು ಟ್ರಿಪಲ್ ಕ್ರಾಶೆಟ್ ಅಂತ ಕರೀತಾರೆ. ಟ್ರಿಪಲ್ ಕ್ರಾಶೆಟ್ ಮಾಡಿದ್ಮೇಲೆ ಅದನ್ನು ಟೈಟ್ ಮಾಡೋದನ್ನ ಮರಿಬೇಡಿ. ಈಗ ನೆಕ್ಸ್ಟ್ ಮತ್ತೆ ಯಾನ್ ಓವರ್ ಮಾಡಿ 3 ಲೂಪ್ಸ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತೆ ಆಲ್ರೆಡಿ ಲೂಪ್ ಇರುತ್ತಲ್ಲ 6 ಚೈನ್ ಮಾಡಿರೋದು, ಅದರೊಳಗಡೆ ಲೂಪ್ ಒಳಗಡೆ ಹಾಕಿ ಯಾನ್ ಓವರ್ ಮಾಡಿ ತೆಗಿತಾ ಇದ್ದೀನಿ. ಈಗ ಮತ್ತೆ ನಮಗೆ 4 ಚೈನ್ ಸಿಕ್ಕಿದೆ. ಈಗ ಮತ್ತೆ ಯಾನ್ ಓವರ್ ಮಾಡಿ 2 ಲೂಪ್ಸ್ನ ಹಾಕಿ ತೆಗಿತಿದ್ದೀನಿ. ಮತ್ತೆ ಯಾನ್ ಓವರ್ ಮಾಡಿ 2 ಲೂಪ್ಸ್ನ ಹಾಕ್ತಿದ್ದೀನಿ. ಮತ್ತೆ ಯಾನ್ ಓವರ್ ಮಾಡಿದಾಗ 2 ಲೂಪ್ಸ್ ಬರುತ್ತೆ. ಈಗ ಈ ಥರ ಹಾಕ್ತಿದ್ದೀನಿ. ಈಗ ನಮಗೆ 3 ಚೈನ್ಸ್ ಕಾಣಿಸ್ತಿದೆ. ಈಗ ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡೋದು 1 2 3, ಮತ್ತೆ ಲೂಪ್ ಒಳಗಡೆ ಹಾಕೋದು. ಈ ಥರ ಯಾನ್ ಓವರ್ ಮಾಡಿ ಹೊರಗಡೆ ತೆಗಿಯೋದು. 4 ಚೈನ್ ಸಿಗುತ್ತೆ. ಮತ್ತು 1 2 ಮತ್ತು 1 2. ಇಲ್ಲಿ ಸ್ವಲ್ಪ ಟೈಟ್ ಆಗಿರುತ್ತೆ, ಆಗಲೂ ಕೂಡ ಟ್ರೈ ಮಾಡಿ ತೆಗಿಯೋದಕ್ಕೆ, ಆಯಿತಾ? ಈ ಹುಕ್ನಿಂದ ಮತ್ತು ಈ ಹುಕ್ನ ಹಾಕಿ 2 ಹಾಕೋದು. ಈ ಥರ ನಮಗೆ 4 ಚೈನ್ಸ್ ಕಾಣಿಸ್ತಿದ್ದಾವೆ. 4 ಚೈನ್ಸ್ ಆದಮೇಲೆ ಫುಲ್ ಟೈಟ್ ಮಾಡ್ಕೊಬೇಕು. ಟೈಟ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಲಾಸ್ಟ್ಗೆ ನಮಗೆ ಇನ್ನು 5 ಪೆಟಲ್ಸ್ ಮಾಡಬೇಕಲ್ವ, 5th ಪೆಟಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಆಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ.
4 ಚೈನ್ಸ್ ಆದಮೇಲೆ ಟೈಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ನೋಡಿ ಈ ಥರ ನಾನು ಟೈಟ್ ಮಾಡ್ಕೊಂಡಿದ್ದೀನಿ ಇಷ್ಟು. ಇದಾದಮೇಲೆ ಮತ್ತೆ 4 ಚೈನ್ ಹಾಕಬೇಕು, ಸಿಂಗಲ್ ಚೈನ್. ನೋಡಿ ಈ ಥರ ಸಿಂಗಲ್ ಚೈನ್ ಮಾಡೋದು ಗೊತ್ತೇ ಅಲ್ವಾ ನಿಮಗೆ? ಮಾಡಿ 4 ಚೈನ್ಸ್ ಕೂಡ ಕರೆಕ್ಟಾಗಿ ಮಾಡಿ. ಈ ಥರ 1 2 3 4 ಚೈನ್ಸ್ ಆದಮೇಲೆ ನಾವಿಲ್ಲಿ ಟೈಟ್ ಮಾಡ್ಕೊಂಡಿದ್ದಾದಮೇಲೆ 6 ಚೈನಲ್ಲಿ ಒಂದು ಈ ಥರ ಕಾಣಿಸುತ್ತೆ ನೋಡಿ. 6 ಚೈನಲ್ಲಿ ಒಂದು ಚೈನ್ನ ಹಾಕಬೇಕು, ಹುಕ್ನ ಹಾಕಬೇಕು ಅದರೊಳಗಡೆ. ಲೂಪ್ ಒಳಗಡೆ ಅಲ್ಲ, ಚೈನ್ ಮಾಡಿರ್ತೀವಲ್ಲ 6 ಚೈನ್ ಅದರೊಳಗಡೆ ಹಾಕಬೇಕು ಹುಕ್ಕನ್ನ. ಈ ಥರ ಹುಕ್ನ ಹಾಕಬೇಕು ಸಿಂಗಲ್ ಚೈನ್ ಒಳಗಡೆ. ಗಾಯ್ಸ್, ಅಲ್ಲಿ ಫ್ಲವರ್ ಇರೋ ಲೂಪ್ ಒಳಗಡೆ ಹಾಕ್ಬಿಟ್ಟಿದ್ದೀರ ಮಿಸ್ ಆಗಿ. ನೋಡಿ, ನೋಡಿಕೊಂಡು ನೀಟಾಗಿ ಈ ಥರ ಸಿಂಗಲ್ ಚೈನಲ್ಲಿ ಹಾಕೋದು ಸ್ವಲ್ಪ ತೊಂದರೆ ಆಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ ಆ ಥರ ಆಗುತ್ತೆ ಈ ಥರ. ಬಟ್ ಟ್ರಸ್ಟ್ ಮೀ, ನೀವು ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಮಾಡ್ತೀರಾ ಎಲ್ರೂ. ಆ ಚೈನ್ ಒಳಗಡೆ ಹಾಕಿದ್ಮೇಲೆ ಯಾನ್ ಓವರ್ ಮಾಡಬೇಕು ಅಲ್ಲಿ ಒಂದು ಟೈಮ್. ಇಲ್ಲಿ ನೋಡಿ ಈ ಥರ ಯಾನ್ ಓವರ್ ಮಾಡಿ ಹೊರಗಡೆ ತೆಗೆದು ಈಗ 2 ಲೂಪ್ಸ್ ಕಾಣುತ್ತೆ ನಮಗೆ. 1 2 ಲೂಪ್ಸ್ ಸಿಕ್ಕಾದ್ಮೇಲೆ ಮತ್ತೆ ಯಾನ್ ಓವರ್ ಮಾಡಿ ಅದು ಎರಡನ್ನೂ ಕೂಡ ಲೂಪ್ನ ಹೊರಗಡೆ ತೆಗಿಬೇಕು ಹುಕ್. ಈ ಥರ ಆಗುತ್ತೆ. ಮತ್ತು ಇಲ್ಲಿ ನಾವು 1 ಪೆಟಲ್ ಆಯಿತು ನಮಗೆ. ಇಷ್ಟು ಮಾಡಿದ್ರೆ ನಮಗೆ 1 ಪೆಟಲ್. ನಾವೀಗ ಮತ್ತೆ 4 ಚೈನ್ಸ್ ಹಾಕಬೇಕು. ಸೆಕೆಂಡ್ ಪೆಟಲ್ ಮಾಡೋದಕ್ಕೆ 4 ಚೈನ್ಸ್ ಹಾಕಬೇಕು. ಸಿಂಗಲ್ ಚೈನ್ ಮಾಡೋದು ಗೊತ್ತು ಅಲ್ವಾ? ಆ ಥರ ಮಾಡಿ. ನೋಡಿ, ನಾನು ಆಲ್ರೆಡಿ ಮಾಡಿದ್ದೀನಿ. 1 2 3 4 ಚೈನ್ಸ್ ಆದಮೇಲೆ ಮತ್ತೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಈ ಥರ 3 ಲೂಪ್ಸ್ ತಗೊಂಡು ಹುಕ್ನ ಆ ಪೆಟಲ್ ಲೂಪ್ ಒಳಗಡೆ ಹಾಕಬೇಕು. ಪೆಟಲ್ ಲೂಪ್ ಅಂದರೆ 6 ಚೈನ್ ಇರುತ್ತಲ್ವ ಅದು. ಅದಾದಮೇಲೆ 4 ಚೈನ್ ಸಿಗುತ್ತೆ, ಮತ್ತು 2 ಚೈನ್ಸ್ನ ಹುಕ್ನಿಂದ ತೆಗಿಬೇಕು. ಮತ್ತು ಯಾನ್ ಓವರ್ ಮಾಡಿಕೊಂಡು 2 ಚೈನ್ಸ್ನ ಹುಕ್ನಿಂದ ಹೊರಗಡೆ ತೆಗಿಬೇಕು. ಮತ್ತು ಯಾನ್ ಓವರ್ ಮಾಡಿಕೊಂಡು 2 ಚೈನ್ಸ್ನ ಹೊರಗಡೆ ತೆಗಿಬೇಕು. ಈಗ ನಮಗೆ ಇನ್ನೊಂದು ಟ್ರಿಪಲ್ ಚೈನ್ಸ್ ಆಯಿತು. ಇದು ಆಲ್ರೆಡಿ ಗೊತ್ತು ಅಲ್ವಾ ನಮಗೆ? ಟೋಟಲಿ ಸಿಂಗಲ್ ಪೆಟಲ್ಗೆ ನಾವು 3 ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಮತ್ತು 2 ಸಿಂಗಲ್ ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಒಂದು ಮತ್ತು ಎಂಡಿಂಗಲ್ಲಿ ಒಂದು. ನೆನಪಿದೆ ಅಲ್ವಾ? ಈ ಥರ 4 ಚೈನ್ ಸಿಕ್ಕಾದ್ಮೇಲೆ 2 ಚೈನ್ಸ್ನ ಹೊರಗಡೆ ತೆಗೆದು ಹಾಕಬೇಕು. ಈ ಥರ 1 2 3 ಆಗಿದೆ ನಮಗೆ. ಮತ್ತೆ ಇನ್ನೊಂದು ಮಾಡಬೇಕು, ಟ್ರಿಪಲ್ ಕ್ರೋಶೆಟ್ ಮಾಡಿ ಗೊತ್ತಲ್ವ? ಆ ಥರ ಮಾಡಿ ಮತ್ತೆ ಲೂಪ್ ಒಳಗಡೆ ಹಾಕಿ ಹೊರಗಡೆ ತೆಗೆದು 4 ಚೈನ್ ಸಿಗುತ್ತೆ. 1 2 ಮತ್ತು ಯಾನ್ ಓವರ್ ಮಾಡಿ 1 2 ಮತ್ತು ಯಾನ್ ಓವರ್ ಮಾಡಿ 1 2. ನಿಮಗೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಪೆಟಲ್ ಲೂಸ್ ಆಗೋದು, ಟೈಟ್ ಆಗೋದು, ಒಂದು ಪೆಟಲ್ ದೊಡ್ಡದಾಗೋದು, ಇನ್ನೊಂದು ಪೆಟಲ್ ಚಿಕ್ಕದಾಗೋದು, ಆ ಥರ ಆಗುತ್ತೆ. ಬಟ್ ಡೋಂಟ್ ಕೇರ್. ನೀವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಆಗ ಅನಿಸುತ್ತೆ. ಒಂದು 2 ಕ್ರೋಶೆಟ್ ಮಾಡಿದ್ರೆ ಸಾಕು. ನೀವು 3rd ಕ್ರೋಶೆಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ನೋಡಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಸರಿನಾ? ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ? ಸೆಕೆಂಡ್ ಪೆಟಲ್ ಫಿನಿಶ್ ಮಾಡೋದಕ್ಕೆ ಸಿಂಗಲ್ ಚೈನ್ ಮಾಡಬೇಕು. 4 ಸಿಂಗಲ್ ಚೈನ್ಸ್ ಲೈಕ್ ದಿಸ್ ನೋಡಿ. ಆಮೇಲೆ ಟೈಟ್ ಮಾಡಿಕೊಂಡು ನಾವು ಅದು ಹೇಳಿದ್ದೆ ಅಲ್ವಾ ಲಾಸ್ಟ್ ಟೈಮ್, ಆ 6 ಚೈನ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆ ಹಾಕಬೇಕು ಹುಕ್ನ. ಚೈನ್ ಒಳಗಡೆ ಹುಕ್ ಈ ಥರ ಹಾಕಿ ಇನ್ನು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನಿಲ್ಲಿ ಮತ್ತೆ ಟೈಟ್ ಮಾಡಿಕೊಂಡೆ. ಈಗ ಆ 6 ಚೈನ್ ಒಳಗಡೆ ಒಂದು ಚೈನ್ ಒಳಗಡೆ ಹಾಕ್ತಿದ್ದೀನಿ ಈ ಥರ ಹುಕ್ನ. ಈಗ ನಮಗೆ 2 ಲೂಪ್ಸ್ ಸಿಗುತ್ತೆ. ಮತ್ತು ಯಾನ್ ಓವರ್ ಮಾಡಿಕೊಂಡು ಆ 2 ಲೂಪ್ಸಿಂದನೂ ಹೊರಗಡೆ ಬರಬೇಕು. ಈ ಥರ ನೋಡಿ. ಈ ಥರ ಬಂದಾದಮೇಲೆ ಮತ್ತೆ 3rd ಚೈನ್, ನಾನು 3rd 4th 5th ಚೈನ್ನ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಗಾಯ್ಸ್, ಫಿನಿಶ್ ಮಾಡೋದು ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ 4 ಪೆಟಲ್ಸ್ ಮಾಡಿದ್ದೀನಿ ನೋಡಿ. ಲಾಸ್ಟ್ ಪೆಟಲ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್. ಈ ಥರ ನಮಗೆ 2 ಚೈನ್ಸ್ ಉಳಿದಿದೆ. ಡೋಂಟ್ ವರಿ, ಕಮ್ಮಿ ಸ್ಪೇಸ್ ಉಳಿದಿದೆ ಅಂತ ಭಯ ಪಡಬೇಡಿ. ನೋಡಿ, ಈ ಥರ 4 ಚೈನ್ಸ್ ಮಾಡ್ಕೊಳ್ಳಿ. ಫಸ್ಟೆಲ್ಲ ಹೇಳಿದ ಥರ 4 ಚೈನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಹೇಳಿದ್ನಲ್ವ, ಆ ಥರ ಸಿಂಗಲ್ ಚೈನ್ ಮಾಡಿ. ಈ ಥರ 4 ಚೈನ್ಸ್ ಮಾಡಿದಾದಮೇಲೆ ನಾವು ಈ ಥರ ಕಾಣ್ಬೋದು ನೋಡಿ. 1 2 3 4 ಕಾಣಿಸ್ತಿದೆ. ಈಗ ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡಬೇಕು.
1 2 3 4 ಆಮೇಲೆ ಅದರೊಳಗಡೆ ಹಾಕಬೇಕು. ಯಾರ್ನ್ ಓವರ್ ಮಾಡಿದ್ಮೇಲೆ 4 ಚೈನ್ ಸಿಗುತ್ತೆ. 4 ಚೈನ್ ಸಿಕ್ಕಿದಾದ್ಮೇಲೆ 2 ಚೈನ್ಸ್ನ ಯಾರ್ನ್ ಓವರ್ ಮಾಡಿಬಿಟ್ಟು ಹಾಕಬೇಕು. ಈ ಥರ 2 ಚೈನ್ಸ್ ಯಾರ್ನ್ ಓವರ್ ಮಾಡಿ ಸೇಮ್ ಪ್ರೊಸೀಜರ್ ಗೈಸ್. ಆಲ್ರೆಡಿ ಫಸ್ಟ್ ಪೆಟಲ್ ಮಾಡಿದ್ವಲ್ಲ ಆ ಥರನೇ ಮಾಡಿ. ನಾನು ಲಾಸ್ಟ್ 4 ಚೈನ್ಸ್ ಮಾಡಬೇಕಲ್ಲ, ಅಲ್ಲಿಗೆ ಬಂದಾದಮೇಲೆ ಹಾಕ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಎಲ್ಲ ಅರ್ಧ ಕಟ್ ಮಾಡಿ ಹಾಕ್ತಿದ್ದೀನಿ. ನಿಮ್ಗೇನಾದರೂ ಫುಲ್ ವಿಡಿಯೋ ಬೇಕು, ಲೆಂತಿ ಆದರೂ ಪರವಾಗಿಲ್ಲ ಅಂತ ಅಂದರೆ ನಾನು ಕಮೆಂಟ್ ಮಾಡಿ. ಈಗ 4 ಆಗಿದೆ ಚೈನ್ಸ್. ಈಗ ಮತ್ತೆ ಸಿಂಗಲ್ ಚೈನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸಿಂಗಲ್ ಚೈನ್ ಆಗಿದೆ, ಸೆಕೆಂಡ್ ಸಿಂಗಲ್ ಚೈನ್, ಥರ್ಡ್ ಸಿಂಗಲ್ ಚೈನ್, ಮತ್ತು ಲಾಸ್ಟ್ ಒಂದು ಉಳಿತು, ಲಾಸ್ಟ್ ಸಿಂಗಲ್ ಚೈನ್. 4 ಸಿಂಗಲ್ ಚೈನ್ ಆದಮೇಲೆ ನಮಗೆ ಇಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಪೆಟಲ್ ಮಧ್ಯೆ ಇಷ್ಟು ಗ್ಯಾಪ್ ಉಳಿದಿದೆ, ಸರಿನಾ? ಇಲ್ಲಿ ಚೈನ್ ಇರುತ್ತೆ ಅಲ್ವಾ, ನಾವು ಆಲ್ರೆಡಿ ಫಸ್ಟ್ ಟೈಮ್ ಮಾಡ್ಕೊಂಡಿದ್ವಲ್ಲ 6 ಚೈನ್ ಮಾಡಿಕೊಂಡು ಒಂದು ಲೂಪ್, ರೌಂಡ್ ಲೂಪ್ ಆದಮೇಲೆ ಇಲ್ಲಿ ಗ್ಯಾಪ್ ಮಿಕ್ಕಿದೆಲ್ಲ, ಆ ಗ್ಯಾಪ್ ಒಳಗಡೆ ಹಾಕಬೇಡಿ. 6 ಚೈನ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕಿ ಹುಕ್ನ ನೋಡಿ, ಈ ಥರ ಹುಕ್ನ ಹಾಕಿದಾದ್ಮೇಲೆ ಅಲ್ಲಿ ಒಂದು ಟೈಮ್ ಯಾರ್ನ್ ಓವರ್ ಮಾಡಬೇಕು. ಈ ಥರ ಯಾರ್ನ್ ಓವರ್ ಮಾಡಿ 2 ಲೂಪ್ಸ್ ಬಂದಿರುತ್ತೆ ಅಲ್ವಾ, ಹೊರಗಡೆ ಬಂದಾದಮೇಲೆ ಮತ್ತೆ ಯಾರ್ನ್ ಓವರ್ ಮಾಡಿ 2 ಲೂಪ್ಸ್ನ ತೆಗಿಬೇಕು. ಓಕೆ, ಈ ಥರ ನೋಡಿ. ಈ ಥರ ಆದಮೇಲೆ ಫುಲ್ ಟೈಟ್ ಮಾಡಬೇಕು. ಇನ್ನೂ ಒಂದು ಸಿಂಗಲ್ ಚೈನ್ ಹಾಕ್ಬಿಡಿ, ಆಮೇಲೆ ಫುಲ್ ಟೈಟ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿ. ಈ ಥರ ಬರುತ್ತೆ. ಅದಾದಮೇಲೆ ಈ ಥರ ಸ್ವಲ್ಪ ಬಂದಿರುತ್ತಲ್ವ ಗ್ಯಾಪು, ಸಿಸರ್ ತಗೊಂಡು ಅದನ್ನು ಕಟ್ ಮಾಡಿ ನೋಡಿ. ಈ ಥರ ಕಟ್ ಮಾಡಿದಾದಮೇಲೆ ಈ ಥರ ಕಟ್ ಮಾಡಿ, ನೆಕ್ಸ್ಟ್ ಲಾಂಗ್ ಚೈನ್ ಇರುತ್ತಲ್ಲ ಈ ಥರ ತೆಗೀರಿ. ಇಷ್ಟೇ, ಮುಗೀತು. ಸಿಂಗಲ್ ನಿಮ್ಮದು ಫ್ಲವರ್, ಕ್ರಾಶೆಡ್ ಫ್ಲವರ್ ಏನಪ್ಪ ಇಲ್ಲಿ ನೋಡಿ, ಈ ಥರ ಆಗಿರುತ್ತೆ. ನಿಮ್ಮದು ಯಾವ ಥರ ಬಂದಿರುತ್ತೆ ಕ್ರಾಶೆಡ್ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ನೋಡಿ, ನಂದು ಈ ಥರ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನೀವು ಯಾರೆಲ್ಲ ಮಾಡಿದ್ದೀರಾ ಈ ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡಿ ಗೈಸ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಓಕೆ, ನೋಡಿ ಈ ಥರ. ಏನಾದರೂ ಲಾಸ್ಟ್ ಥ್ರೆಡ್ ಲಾಸ್ಟಲ್ಲಿ ಉಳಿದಿದೆ ಅಲ್ವಾ, ಅದನ್ನು ಕಟ್ ಮಾಡಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಕೂಡ ನಾನು ಕಟ್ ಮಾಡ್ತೀನಿ. ನೋಡಿ ಈ ಥರ ನಂದು ಕ್ರಾಶೆಡ್ ಫ್ಲವರ್ ಈ ಥರ ಬಂದಿದೆ. ನಿಮ್ಮದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್, ಬಾಯ್ ಬಾಯ್. ಇನ್ನೊಂದು ಥ್ರೆಡ್ ಇದೆ ಅಲ್ವಾ, ಅದನ್ನು ಕೂಡ ಸೀಸರಿಂದ ನಾನು ಕಟ್ ಮಾಡ್ತಿದ್ದೀನಿ. ಅದು ಕಟ್ ಮಾಡೋದ್ರಿಂದ ಟೈಟ್ ಮಾಡಿರ್ತೀವಿ ಅಲ್ವಾ, ಅದೇನು ಆಗೋಲ್ಲ ಕ್ರಾಶೆಟ್ನ, ಹೆದರ್ಕೋಬೇಡಿ. ಈ ಥರ ಕಟ್ ಮಾಡಿದ್ಮೇಲೆ ನಂದು ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ನನಗೆ ತುಂಬ ಇಷ್ಟ ಆಯಿತು. ನಿಮ್ಮದು ಯಾವ ಥರ ಆಗಿದೆ ಪ್ಲೀಸ್ 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 ಕಮೆಂಟ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ನೋಡಿ, ನಾನು ಪಿಂಕ್ ಕಲರ್ ಈ 2 ಪಿಂಕ್ ಮತ್ತು ವೈಟ್ ಕ್ರಾಶೆಡ್ ಫ್ಲವರಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ಅಂತಲೂ ಕಮೆಂಟ್ ಮಾಡಿ, ಸರಿನಾ? ಓಕೆ, ಬಾಯ್ ಬಾಯ್. ಕಮೆಂಟ್ ಮಾಡೋದು ಮರಿಬೇಡಿ ಗಾಯ್ಸ್.